ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ದಿನ ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಐತಿ ಮತ್ತು ಈ ವರ್ಷ ಅದು ಶುಕ್ರವಾರ ಬಂದೈತಿ. ಹಾಗಾಗಿ ನಾವು ಕೊಲ್ಲಾಪುರದ ಮಹಾಲಕ್ಷ್ಮೀ ದೇವಿಯ ದರ್ಶನ ಮಾಡ್ಕೊಂಬರೋಣಂತಂದು ಹೊಂಟಿದ್ದೀವಿ. ನಾವು ನಮ್ಮೂರಿಂದ ಸ್ಕೂಟ್ರ್ ಮೇಲೆ ಧಾರವಾಡ ತನಕ ಬಂದ್ವಿ. ಅಲ್ಲಿ ಧಾರವಾಡದಾಗ ಹೊಸ ಬಸ್ ಸ್ಟ್ಯಾಂಡ್ ಒಳಗೆ ನಮ್ಮ ಸ್ಕೂಟರ್ನ ಪಾರ್ಕಿಂಗ್ ಮಾಡಿದ್ವಿ. ಅಲ್ಲಿ KSRTCಯ ರಾಜಹಂಸ ಬಸ್ ಹತ್ತಿ ನಾವು ಬೆಳಗಾವಿಗೆ ಹೊರಟ್ವಿ. ನಾವು ಕೊಲ್ಲಾಪುರಕ್ಕೆ ಹೋಗ್ತಾ ಇದ್ದೀವಿ ಮಹಾಲಕ್ಷ್ಮೀ ದೇವಿ ದರ್ಶನಕ್ಕೆ. ನಮ್ಮ ಮದುವೆ ಇವಾಗ ಎಲ್ಲದೀವಿ ಅಂತ ಹೇಳ್ರಿ. ಈಗ ನಾವು ಸದ್ಯ ಬೆಳಗಾವಿ ಬಸ್ ಸ್ಟ್ಯಾಂಡಲ್ಲಿದ್ದೇವೆ. ಇನ್ನೇನು ಎಷ್ಟು ಗಂಟೆಗೆ ಟೈಮ್ ಈಗ 9:15 ಆಗಿದೆ. ಈಗ ನಾಷ್ಟ ಮಾಡಿಬಿಟ್ಟು ಸೀದಾ ಕೊಲ್ಲಾಪುರ ಬಸ್ ಹತ್ತೀವಿ. ಕೊಲ್ಲಾಪುರ ಮಹಾಲಕ್ಷ್ಮಿ ದರ್ಶನ ಮುಗಿಸ್ಕೊಂಡು ಬರ್ಬೇಕಂತೇಳಿ ಹೋಗ್ತಾ ಇದ್ದೇವೆ. ದೇವಿಯ ಆಶೀರ್ವಾದ ಪಡ್ಕೊಂಡು ಬರೋದು ನಮ್ಮ ಇಚ್ಛೆ ಆಗಿದೆ. ನಾವು ಬ್ರೇಕ್ಫಾಸ್ಟ್ಗೆ ಇಡ್ಲಿ ವಡೆ ಮತ್ತು ಟೀ ತಗೊಂಡ್ವಿ. ನೋಡಿ ಫ್ರೆಂಡ್ಸ್, ನಾವೀಗ ಕೊಲ್ಲಾಪುರ ಬಸ್ ಹತ್ತೀವಿ. ಬೆಳಗಾವಿ ಟು ಕೊಲ್ಲಾಪುರ ಎಕ್ಸ್ಪ್ರೆಸ್ ಬಸ್ ಹತ್ತಿ ನಾವೀಗ ಕೊಲ್ಲಾಪುರಕ್ಕೆ ಹೊಂಟೀವಿ ಫ್ರೆಂಡ್ಸ್. ನೋಡಲ್ಲಿ ಸಿಟಿ ಹೆಂಗೆ ಕಾಣ್ತೈತೆ ಫ್ರೆಂಡ್ಸ್. ಇದು ಕೊಲ್ಲಾಪುರ ಬಸ್ ಸ್ಟ್ಯಾಂಡು. ಆಟೋದಾಗ ಹೊಂಟೀವಿ ಫ್ರೆಂಡ್ಸ್. ಸುಮಾರು 15,000 ವರ್ಷಗಳ ಹಿನ್ನೆಲೆಯನ್ನು ಹೊಂದಿದಂತಹ ಈ ಕೊಲ್ಲಾಪುರ ನಗರ ನಮ್ಮ ನೆರೆ ರಾಜ್ಯವಾದಂತಹ ಮಹಾರಾಷ್ಟ್ರ ರಾಜ್ಯದಲ್ಲಿರುವ ಒಂದು ಪ್ರಮುಖವಾದಂತಹ ಐತಿಹಾಸಿಕ ಹಿನ್ನೆಲೆ ಹೊಂದಿದ ಪ್ರವಾಸಿ ತಾಣ ಅಂತ ಹೇಳ್ಬೋದು. ಹಾಗೆಯೇ ಇದು ನಮ್ಮ ಕರ್ನಾಟಕದ ವಾಯುವ್ಯ ಭಾಗದಲ್ಲಿರುವಂತಹ ಬೆಳಗಾವಿ ಮಹಾನಗರದಿಂದ 112 ಕಿಲೋಮೀಟರ್ ದೂರದಲ್ಲಿದೆ. ಉಡಿ ತುಂಬು ನೋಡಿ ಫ್ರೆಂಡ್ಸ್, ಎಷ್ಟು ಕ್ಯೂ ಇದೆ. ಶುಕ್ರವಾರ ಎಲ್ಲ ಗದ್ದೆರ್ತೈತಿ. ಆರತಿ ಮಾಡತ್ತಾರ ಫ್ರೆಂಡ್ಸ್. ಈ ಕೊಲ್ಲಾಪುರ ನಗರಕ್ಕೆ ಮಹಾಲಕ್ಷ್ಮೀ ದೇವಿಯು ಬಂದು ಹೆಂಗೆ ನೆಲೆಸಿದ್ಲು ಅಂತಂದು ಅದಕ್ಕೊಂದು ಪೌರಾಣಿಕ ಕಥೆ ಐತಿ. ಆ ಕಥೆ ಏನಂದ್ರೆ, ದೇವತೆಗಳು ಹಾಗೂ ರಾಕ್ಷಸರ ನಡುವಿನ ಸಮುದ್ರ ಮಂಥನದ ಸಂದರ್ಭದಲ್ಲಿ ಲಕ್ಷ್ಮೀದೇವಿಯು ಉದ್ಭವಿಸ್ತಾಳೆ. ಲಕ್ಷ್ಮೀದೇವಿಯು ಶ್ರೀ ಮಹಾವಿಷ್ಣುವನ್ನು ಮದುವೆಯಾಗಿ ವೈಕುಂಠದಲ್ಲಿ ನೆಲೆಸ್ತಾಳೆ. ಕಶ್ಯಪ ಮುನಿಗಳು, ಭೃಗು ಮುನಿಗಳು, ಇತರ ಮುನಿಗಳು ಮಹಾಯಜ್ಞವನ್ನು ಮಾಡ್ತಿರ್ತಾರೆ. ಆ ಸಂದರ್ಭದಲ್ಲಿ ಅಲ್ಲಿಗೆ ಶ್ರೀ ನಾರಾಯಣ ಮುನಿಗಳು ಬಂದು ಈ ಯಜ್ಞದ ಒಂದು ಸಮರ್ಪಣೆಯನ್ನು ಯಾರಿಗೆ ಮಾಡುತ್ತೀರಿ ಅಂತ ಕೇಳ್ತಾರೆ.
ಆಗ ಭೃಗು ಮುನಿಗಳು ಬ್ರಹ್ಮ ವಿಷ್ಣು ಮಹೇಶ್ವರ ಈ ಮೂವರಲ್ಲಿ ಯಾರು ಸರ್ವಶ್ರೇಷ್ಠರೋ ಅವರಿಗೆ ಈ ಯಜ್ಞದ ಸಮರ್ಪಣೆ ಮಾಡುವುದಾಗಿ ನಿರ್ಧರಿಸಿ ತ್ರಿಮೂರ್ತಿಗಳನ್ನು ಪರೀಕ್ಷಿಸಲು ಮುಂದಾಗುತ್ತಾರೆ. ಅವರು ಮೊದಲು ಬ್ರಹ್ಮನನ್ನು ಪರೀಕ್ಷಿಸಲು ಸತ್ಯಲೋಕಕ್ಕೆ ಬರ್ತಾರೆ. ಅಲ್ಲಿ ಬ್ರಹ್ಮ ಮತ್ತು ಸರಸ್ವತಿ ವೇದಗಳ ಬಗ್ಗೆ ಚರ್ಚಿಸ್ತಿರ್ತಾರೆ. ಆ ಸಂದರ್ಭದಲ್ಲಿ ಭೃಗುಮುನಿಗಳನ್ನು ಗಮನಿಸುವುದಿಲ್ಲ. ಇದನ್ನು ಕಂಡಂಥ ಭೃಗುಮುನಿಗಳು ಕೋಪಗೊಂಡು ಭೂಲೋಕದೊಳಗೆ ಬ್ರಹ್ಮ ನಿನಗೆ ಪೂಜೆಯನ್ನು ಮಾಡಬಾರ್ದಂತಂದು ಶಾಪ ಕೊಡ್ತಾರೆ. ನಂತರ ಅವರು ಶಿವನನ್ನು ಪರೀಕ್ಷಿಸಲು ಕೈಲಾಸಕ್ಕೆ ಬರ್ತಾರೆ. ಅಲ್ಲಿ ಶಿವ ಮತ್ತು ಪಾರ್ವತಿಯು ಏಕಾಂತದಲ್ಲಿರುವಾಗ ಭೃಗುಮುನಿಗಳನ್ನು ಗಮನಿಸೋದಿಲ್ಲ. ಇದರಿಂದ ಕೋಪಗೊಂಡಂತಹ ಭೃಗುಮುನಿಗಳು ಶಿವನಿಗೆ ಭೂಲೋಕದಲ್ಲಿ ನಿನ್ನನ್ನು ಕೇವಲ ಲಿಂಗ ರೂಪದಲ್ಲಿ ಪೂಜಿಸಲಿ, ಮೂರ್ತಿ ರೂಪದಲ್ಲಿ ಪೂಜಿಸಬಾರದೆಂದು ಶಾಪ ಕೊಡುತ್ತಾನೆ. ನಂತರ ಭೃಗುಮುನಿಗಳು ವೈಕುಂಠಕ್ಕೆ ಬರ್ತಾರೆ. ಅಲ್ಲಿ ವಿಷ್ಣುವು ನಿದ್ದೆ ಮಾಡ್ತಿರ್ತಾನೆ. ಲಕ್ಷ್ಮೀದೇವಿಯು ವಿಷ್ಣುವಿನ ಪಾದವನ್ನು ಒತ್ತುತ್ತಿರ್ತಾಳೆ. ಆ ಸಂದರ್ಭದಲ್ಲಿ ವಿಷ್ಣು ಮತ್ತು ಲಕ್ಷ್ಮೀದೇವಿಯು ಭೃಗುಮುನಿಗಳನ್ನು ಗಮನಿಸೋದಿಲ್ಲ. ಆಗ ಭೃಗುಮುನಿಗಳಿಗೆ ಕೋಪಗೊಂಡು ಅವರು ಮಹಾವಿಷ್ಣುವಿನ ಎದೆಯ ಮೇಲೆ ತಮ್ಮ ಬಲಗಾಲನ್ನಿಡ್ತಾರೆ. ಆಗ ಮಹಾವಿಷ್ಣು ಎಚ್ಚರಗೊಂಡು ಅದಕ್ಕೆ ಸ್ವಲ್ಪವೂ ಕೋಪಗೊಳ್ಳದೇ ಬಂದಂಥ ಭೃಗುಮುನಿಗಳಿಗೆ, ನಿಮ್ಮ ಕೋಮಲವಾದ ಪಾದಗಳು ನನ್ನ ಕಠಿಣವಾದ ಎದೆಗೆ ತಾಗಿ ನಿಮ್ಮ ಪಾದಗಳಿಗೆ ನೋವಾಯಿತೆ ಎಂದು ಅವರ ಒಂದು ಪಾದವನ್ನು ಒತ್ತುವ ಮೂಲಕ ಅವರಿಗೆ ಆತಿಥ್ಯದ ಉಪಚಾರವನ್ನು ಮಹಾವಿಷ್ಣು ಮಾಡ್ತಾನೆ. ಇದರಿಂದ ಭೃಗುಮುನಿಗಳ ಕೋಪವೆಲ್ಲ ಕರಗಿ ಅವರು ತಮ್ಮ ಯಜ್ಞದ ಒಂದು ಸಮರ್ಪಣೆಯನ್ನು ಮಹಾವಿಷ್ಣುವಿಗೆ ನೀಡಿ ಹೊರಟು ಹೋಗ್ತಾರೆ. ಇದನ್ನೆಲ್ಲ ಗಮನಿಸಿದಂತಹ ಲಕ್ಷ್ಮೀದೇವಿಗೆ ಸಿಟ್ಟು ಬರ್ತೈತಿ. ಯಾಕಂದ್ರೆ ಅವಳು ಮಹಾವಿಷ್ಣುವಿನ ವೃಕ್ಷ ಸ್ಥಳದಲ್ಲಿ ನೆಲೆಸಿದ್ರಿಂದ ಅಲ್ಲಿಗೆ ಭೃಗುಮುನಿಗಳು ತಮ್ಮ ಪಾದಗಳನ್ನು ತಾಗಿಸಿದರೂ ಸಹ ಕೋಪಗೊಳ್ಳದಂತಹ ಮಹಾವಿಷ್ಣು ಅವರಿಗೆ ಆತಿಥ್ಯದ ಉಪಚಾರ ಮಾಡಿದನೆಂದು ಮಹಾವಿಷ್ಣುವಿನೊಡನೆ ಜಗಳವಾಡಿಕೊಂಡು ಅವಳು ವೈಕುಂಠವನ್ನು ತೊರೆದು ಭೂಲೋಕಕ್ಕೆ ಬರ್ತಾಳೆ. ಇಷ್ಟ ಇರಂಗಿಲ್ಲ. ಆದರೂ ಸಹ ಸತಿಯು ಶಿವನನ್ನು ಮದುವೆ ಆಗ್ತಾಳೆ. ನಂತರ ದಕ್ಷ ಮಹಾರಾಜನು ಮಹಾಯಜ್ಞ ಯಾಗವೊಂದನ್ನು ಏರ್ಪಡಿಸಿರ್ತಾನೆ. ಆ ಯಜ್ಞಕ್ಕೆ ಎಲ್ಲರನ್ನೂ ಆಹ್ವಾನಿಸಿರ್ತಾನೆ. ಆದರೆ ಶಿವ ಮತ್ತು ಸತಿಯನ್ನು ಬಿಟ್ಟು. ಆಗ ಸತಿ ತನ್ನ ತಂದೆ ಎಲ್ಲರನ್ನು ಆಹ್ವಾನಿಸಿ ತನ್ನನ್ನು ಮಾತ್ರ ಬಿಟ್ಟಿದ್ದಾರಂತಂದು ಮನನೊಂದು ಅಲ್ಲಿಗೆ ಹೋಗೋದಾಗಿ ಶಿವನಿಗೆ ತಿಳಿಸ್ತಾಳೆ. ಆದರೆ ಶಿವ ಕರೆಯದ ಕಡೆಗೆ ಹೋಗಬಾರ್ದು ಅಂತಂದು ಸತಿಗೆ ಹೇಳ್ತಾನೆ. ಆದರೂ ಸಹ ಸತಿಯು ಕೇಳದೆ ಅವಳು ತನ್ನ ತಂದೆ ದಕ್ಷ ಮಹಾರಾಜ ಏರ್ಪಡಿಸಿದಂತಹ ಮಹಾಯಜ್ಞ ಯಾಗಕ್ಕೆ ಹೋಗಿ ಅಲ್ಲಿ ಪಾಲ್ಗೊಳ್ತಾಳೆ. ಅಲ್ಲಿ ದಕ್ಷ ಮಹಾರಾಜನು ಶಿವನನ್ನು ಅವಮಾನಿಸ್ತಾನೆ. ಇದರಿಂದ ಕೋಪಗೊಂಡು ಮನನೊಂದಂತಹ ಸತಿಯು ಅದೇ ಮಹಾಯಜ್ಞ ಕುಂಡದಲ್ಲಿ ನಿಂತು ಅಗ್ನಿಗೆ ಆಹುತಿಯಾಗ್ತಾಳೆ. ಈ ವಿಷಯ ತಿಳಿದಂಥ ಶಿವನು ಅಲ್ಲಿಗೆ ಬಂದು ಸುಟ್ಟ ಸತಿಯ ದೇಹವನ್ನು ತಗೊಂಡು ರೌದ್ರಾವತಾರದಲ್ಲಿ ಇಡೀ ಭೂಲೋಕವನ್ನು ಪ್ರದಕ್ಷಿಣೆ ಹಾಕ್ತಿರ್ತಾನೆ. ಇದನ್ನು ಕಂಡಂತಹ ಮಹಾವಿಷ್ಣು ತನ್ನ ಸುದರ್ಶನ ಚಕ್ರದ ಮೂಲಕ ಬಾಣವನ್ನು ಬಿಟ್ಟು ಸತಿಯ ದೇಹಗಳನ್ನು ತುಂಡು ತುಂಡಾಗಿಸ್ತಾನೆ. ಹಾಗೆ ತುಂಡು ತುಂಡಾಗಿ ಸತಿಯ ದೇಹಗಳು ಭೂಲೋಕದ ಒಂದೊಂದು ಭಾಗಗಳಿಗೆ ಬಂದು ಬೀಳ್ತವು.
ಕೆಲವರು ಸತಿಯ ದೇಹದ ಭಾಗಗಳು 51 ತುಂಡುಗಳಾಗಿ ಬಿದ್ದು ಅಂತಾರ. ಇನ್ನು ಕೆಲವರು 108 ತುಂಡುಗಳಾಗಿ ಬಿದ್ದು ಅಂತಾರ. ಹೀಗೆಯೇ ಈ ಕೊಲ್ಲಾಪುರದಲ್ಲಿ ಸತಿಯ ದೇಹದ ಕಣ್ಣುಗಳು ಬಿದ್ದು ಇದು ಕೂಡ ಮಹಾಶಕ್ತಿ ಪೀಠ ಆಗಿದೆ ಅನ್ನುವಂಥ ಪ್ರತೀತಿ ಇದೆ. ಇನ್ನು ಈ ದೇವಾಲಯದ ಐತಿಹಾಸಿಕ ಹಿನ್ನೆಲೆ ನೋಡೋದಾದರೆ ಈ ದೇವಾಲಯ ಸುಮಾರು 1800 ವರ್ಷಗಳಷ್ಟು ಹಳೆಯದಾದ ದೇವಾಲಯ ಅಂತ ಹೇಳಲಾಗಿದೆ. ಇಲ್ಲಿ ಮೊದಲು ಚಿಕ್ಕ ಗುಡಿ ಇತ್ತಂತ. ನಂತರ ಚಾಲುಕ್ಯರ ಕರ್ಣದೇವ ಸಾಮಾನ್ಯ ಶಕ 600ರಲ್ಲಿ ಈ ದೇವಾಲಯವನ್ನು ನಿರ್ಮಾಣ ಮಾಡಿದ. ಈ ದೇವಾಲಯದ ಗರ್ಭಗುಡಿಯಲ್ಲಿರುವಂತಹ ಶ್ರೀ ಮಹಾಲಕ್ಷ್ಮಿಯ ವಿಗ್ರಹವು ಸುಮಾರು 5ರಿಂದ 6 ಸಾವಿರ ವರ್ಷಗಳಷ್ಟು ಹಳೆಯದಾದ ವಿಗ್ರಹ ಅಂತ ಹೇಳಲಾಗಿದೆ. ಈ ವಿಗ್ರಹವು 40 kg ತೂಕವನ್ನು ಹೊಂದಿದ್ದು ಮೂಲ ವಿಗ್ರಹದ ರೂಪವನ್ನು ಇಂದಿಗೂ ನಾವು ಇಲ್ಲಿ ಕಾಣಬಹುದು. ದೇವಾಲಯದ ಒಳಗಡೆ ಮಹಾಕಾಳಿ, ಮಹಾಸರಸ್ವತಿ, ಮಹಾಲಕ್ಷ್ಮಿಯ ಗರ್ಭಗುಡಿಗಳು ಪ್ರತ್ಯೇಕವಾಗಿದ್ದವು. ದೇವಾಲಯದ ಹೊರಗಿನ ಆವರಣದಲ್ಲಿ ತುಳಜಾಭವಾನಿಯ ಗರ್ಭಗುಡಿ ಇದೆ. ಈ ದೇವಾಲಯವು 4 ಗೋಪುರಗಳನ್ನು ಹೊಂದಿದ್ದು ಒಂದು ಮಹಾಲಕ್ಷ್ಮಿ ಗರ್ಭಗುಡಿ ಗೋಪುರ, ಇನ್ನೊಂದು ಮಹಾಕಾಳಿ ಗರ್ಭಗುಡಿ ಗೋಪುರ, ಮಹಾಸರಸ್ವತಿ ಗರ್ಭಗುಡಿ ಗೋಪುರ ಹಾಗೂ ತುಳಜಾಭವಾನಿ ಗರ್ಭಗುಡಿ ಗೋಪುರ. ಈ ದೇವಾಲಯವು 4 ದಿಕ್ಕಿಗೂ ಒಂದೊಂದು ಮಹಾದ್ವಾರಗಳನ್ನು ಹೊಂದೈತಿ. ಈ ದೇವಾಲಯದಲ್ಲಿ ಮಹಾಲಕ್ಷ್ಮಿಯ ವಿಗ್ರಹವು ಪಶ್ಚಿಮಕ್ಕೆ ಮುಖ ಮಾಡಿದೆ. ವರ್ಷದಲ್ಲಿ 3 ಸಲ ಸೂರ್ಯನ ಕಿರಣಗಳು ಮಹಾಲಕ್ಷ್ಮಿಯ ವಿಗ್ರಹದ ಮೇಲೆ ಬೀಳ್ತವು. ಅದನ್ನು ಇಲ್ಲಿ ಸ್ಥಳೀಯರು ಕಿರಣೋತ್ಸವ ಅಂತಂದು ಆಚರಿಸ್ತಾರ. ಸಂಪೂರ್ಣವಾಗಿ ಕಲ್ಲಿನಿಂದ ನಿರ್ಮಾಣಗೊಂಡಂತಹ ಈ ದೇವಾಲಯ ಸುಂದರವಾದ ಶಿಲ್ಪಕಲೆ ಕೆತ್ತನೆಗಳನ್ನು ಒಳಗೊಂಡೈತಿ. ಪ್ರತಿ ವರ್ಷ ಸಾವಿರಾರು ಭಕ್ತರನ್ನು ಆಕರ್ಷಿಸುವಂಥ ಸ್ಥಳ ಇದಾಗೈತಿ. ನಾವೀಗ ದರ್ಶನ ಎಲ್ಲ ಮಾಡ್ಕೊಂಡು ಪ್ರಸಾದ ತಗೊಳಕೊಂತೀವಿ. ಪ್ರಸಾದ ನಿಲಯಕ್ಕೆ ಹೊಂಟೀವಿ ಫ್ರೆಂಡ್ಸ್. ಈಗ ನೋಡಿ ಎಷ್ಟು ಚಂದ ಐತಿ.
ಮೇಲೆ ಆ ರೀತಿ ಮಾಡೋರೇನು ಈಗ ಅದನ್ನ ಮುಂದಿಂದ ಆ ರೀತಿ ಮಾಡ್ತಾರೆ, ಈ ರೀತಿ ಮಾಡ್ತಾರಲ್ಲ. ಅದನ್ನ ಪ್ರದಕ್ಷಿಣೆ ಮಾಡುವಾಗಿಂದ ಅದ ಈ ಟೈಪ್ ಈ ರೀತಿ ಇತ್ತಲ್ಲ, ಅದು ಜನ ಅದಾರ ನೋಡ ಅಲ್ಲೇ ಕಟ್ಟಿಗೆದು ಏನೋ ಕಂಬ ಮಾಡತ್ತಾರಲ್ಲ ಅದನ್ನೇನೋ ಚೆನ್ನಾಗಿ ನೋಡಿ ಫ್ರೆಂಡ್ಸ್, ಈ ರೀತಿ ಎಲ್ಲ ರೆಡಿನೇ ಇಟ್ಟಿರ್ತಾರೆ ಪಾರ್ಟಿಗೆ. ಪ್ರಸಾದ ಸೇವಿಸಿ ಬಂದ್ವೀಗ. ಪ್ರಸಾದ ಮಸ್ತ್ ಇತ್ತು ಫ್ರೆಂಡ್ಸ್. ಪ್ರಸಾದ ನಾವು ಆಕಡೆ ದ್ವಾರದಿಂದ ಬಂದಿರೋ ಫ್ರೆಂಡ್ಸ್. ಈಗ ದರ್ಶನ ಎಲ್ಲ ಮುಗಿಸ್ಕೊಂಡು ಹಂಗ ಪ್ರಸಾದ ಎಲ್ಲ ಹೋಗಿ ಪ್ರಸಾದ ಸೇವಿಸಿ, ಪ್ರಸಾದ ಅಂತೂ ತುಂಬ ಚೆನ್ನಾಗಿತ್ತು. ಪ್ರಸಾದ ಅಂತೂ ಮಸ್ತಾಗಿತ್ತು. ಪ್ರಸಾದ ನೀಡೋ ವ್ಯವಸ್ಥೆ ನಮ್ಗಂತೂ ಭಾಳ ಲೈಕ್ ಆಯ್ತು. ನಾವು ಮತ್ತೆ ವಾಪಸ್ ಈಗ ಆಟೋದಾಗ ಬಸ್ ಸ್ಟ್ಯಾಂಡ್ ಹೋಗ್ತೀವಿ. ಬಸ್ ಸ್ಟ್ಯಾಂಡ್ ಹೋಗಿ ಅಲ್ಲಿಂದ ಬೆಳಗಾವಿ ಬಸ್ ಹತ್ತಿ ಆಮೇಲೆ ಬೆಳಗಾವಿಯಿಂದ ನಮ್ಮ ಧಾರವಾಡಕ್ಕೆ ಹೋಗ್ಬೇಕು. ದೂರ ಆಯ್ತು ನೋಡಿ ಫ್ರೆಂಡ್ಸ್, ನಾವು ವಾಪಸ್ ಧಾರವಾಡಕ್ಕೆ ಬಂದು ತಲುಪುವಷ್ಟೊತ್ತಿಗೆ 9 ಗಂಟೆ ಆಗಿತ್ತು. ಈಗ ಇಲ್ಲೇ ಹೋಟೆಲಲ್ಲಿ ಊಟ ಮಾಡ್ಕೊಂಡ್ಬಿಟ್ಟು ನಾವು ಮನೆಗೆ ಹೋಗ್ತೀವಿ. ಸ್ಪೂನ್ ಅಂತೂ ಇಲ್ಲದವು. ತಡ್ಡಿ ತಡ್ಡಿ. ನೀ ಹಾಕೋ ಬ್ಯಾಗ್ ಇಲ್ಲ ಕೇಕ್ ತಿನ್ನತ್ತಾರೆ. ತಿನ್ರಿ. ಬೇಡ, ರೈಸ್ ಬಂದ್ಬಿಟ್ಟು ಜೀರಾ ರೈಸ್. ಗ್ರೇವಿ ಕೊಟ್ರೆ ನೋಡ, ಗ್ರೇವಿ ಕೊಡೋಕೆ ಬಂದೆ. ಕೊಟ್ಟ ನೋಡಿ ಸರಿ. ಒಂದೊಂದು ಹೋಟೆಲ್ನಾಗ ಕೊಡ್ತಾರೆ, ಒಂದು ಹೋಟೆಲ್